ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ಲಾಗಿಗೆ ಸ್ವಾಗತ ಅಂತ ಹೇಳುತ್ತಾ ಈ ದಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಹೊತ್ತಾಯಿತು ರೆಡಿಯಾಗಿ ಇವಾಗ ಓಟ್ಸ್ ತಿಂತಿದ್ದೀನಿ. ಇವತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಮುಗೀತು ಕಾಲೇಜು. ಇವಾಗ ಅಣ್ಣ ಬರ್ತೀನಿ ಅಂತ ಹೇಳೈತೆ, ಕಾಯ್ತಿದ್ದೀನಿ. ಬಂದ ತಕ್ಷಣ ರೂಮಿಗೆ ಹೋಗ್ಬೇಕು. ಆಯಿತು, ಕಾಲೇಜಿಂದ ಬಂದು ರೆಡಿಯಾಗಿ ಇವಾಗ ಬಾಳೆಹಣ್ಣು ಹೋಗ್ತಿದ್ದೀನಿ. ಖಾಲಿ ಬೇರೆ ಆಗಿತ್ತು, ಹಂಗೆ ನೋಡ್ಕೊಂಡೇ ಇರಲಿಲ್ಲ. ತರಕ್ಕೆ ಹೋಗ್ತಿದ್ದೀನಿ. ಇದು ನಂದಲ್ಲ, ನನ್ನ ಫ್ರೆಂಡ್ದು ಗಾಡಿ. ನಾವೆಲ್ಲ ಇಂಥ ಬೈಕೆಲ್ಲ ಎಲ್ಲಿ ತಗೊಳಕ್ಕಾಗತ್ತೆ. ತಗೋಬೇಕು ಅಂತ ಆಸೆ, ನೋಡೋಣ ತಗೊಳಕ್ಕಾಗತ್ತಾ ಏನು ಅಂತ. ಇವಾಗ ಬಂದೆ ತಗೊಂಡು. ಇವಾಗ ಹೋಗಿ ಶೇಕ್ ಮಾಡ್ಕೋಬೇಕು. ಇವತ್ತು ಸಖತ್ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಗಾಡೀಲಿ ಹೋಗ್ತಿದ್ದೀನಿ. ಇಷ್ಟು ದಿನ ಬರ ನಡ್ಕೊಂಡೇ ಹೋಗ್ತಿದ್ದೆ. ಅದು ಜಿಮ್ ಹತ್ರವರೆಗೂ ಹೋಗೋಕ್ಕಾಗಲ್ಲ. ಇಲ್ಲ ಸ್ವಲ್ಪ ದೂರ ಅಲ್ಲಿ ಹೋಗಿ ಅವನಿಗೆ ಗಾಡಿ ಕೊಟ್ಟು ಅವನಿಂದ ನಡ್ಕೊಂಡು ಹೋಗ್ಬೇಕು. ಇವಾಗ ಬಂದೆ, ಅವನಿಗೆ ಗಾಡಿ ಕೀ ಕೊಡಬೇಕು. ಮೇಲಿರ್ತಾನೆ, ಕಾಲ್ ಮಾಡಬೇಕು ಅವನಿಗೆ. ಇವಾಗ ಕಾಲ್ ಮಾಡಿ ಹೇಳಿದ್ರೆ ಬಾ ಕೆಳಗೆ ಅಂತ ನನ್ನೇ ಕರಿತಾವನೆ, ಬಾ ಮೇಲೆ ನಿನ್ನೆ ಗಾಡಿ ಕೀ ಕೊಡು ಅಂತ. ಸೋಂಬೇರಿ ನಮ್ಮ ಮಗ, ಯಾವಾಗಲೂ ತಿಕ್ಕ ದಬ್ಬಕ್ಕ ಮನಿಕೊಂಡಿರ್ತಾನೆ. ನೋಡ ಬನ್ನಿ ಏನು ಮಾಡ್ತಾವನೆ ಏನು ಅಂತ. ಅವನೇ ಮಾಡ್ತಾವನೆ. ಹೋಯ್ ಸಡೆ, ಯಾಕೆ ಮನಿಕೊಂಡಿದ್ದೀಯಾ? ನೋಡಿದ್ರಲ್ಲ ನೀವೇ, ಯಾವಾಗಲೂ ತಿಕ್ಕಾದ ಬಾಕ ಮನಿಕೊಂಡೇ ಇರೋದು. ಅದು ಒಂದು ಫೋನ್ ಇಟ್ಕೊಂಡ್ಬಿಡ್ತಾನೆ. ಇವ್ರಿಗೆ ಕುಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಆರಾಮಾಗಿರ್ತಾನೆ. ಅಷ್ಟೇ ಒಂದು ಬಾಳು. ಅಪರೂಪಕ್ಕೆಲ್ಲ ಜಿಮ್ಮಿಗೆ ಬರ್ತಾನೆ. ಇವಾಗ ಬಂದೆ ಜಿಮ್ಮಿಗೆ. ಇವತ್ತು ಯಾವುದೇ ಬ್ಯಾಕ್ ಮಾತ್ರ ಬೈಸಿಕ್ಸ್ ಇದೆ, ಬನ್ನಿ ಹೋಗಿ ಮಾಡೋಣ. ಕೈಯೆಲ್ಲ ನೋವಾಗಿಬಿಟ್ಟಿದೆ ಚೆಕ್ ಮಾಡಿ. ಇವಾಗ ಮುಗೀತು ಜಿಮ್ಮು. ಚಿಕನ್ ತಗೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಚಿಕನ್ ತಗೊಂಡಾದ್ಮೇಲೆ ರೂಮಿಗೆ ಹೋಗಿ ಇನ್ನೂ ಚಿಕನ್ ರೆಡಿ ಮಾಡ್ಕೊಂಡು ತಿನ್ನಬೇಕು. ಇನ್ನು ಯಾವಾಗ ತಿಂತೀನೋ ಏನೋ ಅನ್ನಂಗಾಗಿದೆ. ಸಖತ್ ಟೈಮ್ ಆಗೋಗಿದೆ ಆಲ್ರೆಡಿ. ಸ್ವಲ್ಪ ಹೊತ್ತಾಯಿತು ಜಿಮ್ಮಿಂದ ಬಂದು. ಕ್ಯಾನ್ ನೀರಿಲ್ಲ, ನೀರು ತರಬೇಕು. ಇವಾಗ ಹೋಗಿ ಸಖತ್ತು ಸ್ವಲ್ಪ ಧೂಳಾಗಿದೆ. ಇವಾಗ ತೊಳೆದ್ಬಿಟ್ಟು ಹಂಗೆ ಹೋಗಿ ನೀರು ತಗೊಂಬರ್ಬೇಕು. ನೀರು ತಂದು ಬಂದಾದಮೇಲೆ ಇನ್ನು ಚಿಕನ್ ಮಾಡ್ಕೊಂಡು ಹಂಗೆ ರೈಸ್ ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ನಲ್ಲ, ಕಾಲೇಜಿಗೆ ತಗೊಂಡೋಗ್ಬೇಕು ಮಧ್ಯಾಹ್ನ ಅಂತ. ಅದೇ ಸ್ವಲ್ಪ ಇದೆ, ಅದನ್ನೇ ತಿಂತೀನಿ ರೈಸ್ನ. ಇವಾಗ ತಗೊಂಬಂದೆ ನೀರನ್ನ. ಇವಾಗ ರೆಡಿ ಮಾಡ್ಕೋಬೇಕು. ಚಿಕನ್ ತೊಳೆದಾಯಿತು. ಇವಾಗ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ನೆನೆ ಜಾಸ್ತಿ ಹಾಕ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಖಾರ ಬಿಟ್ಟಿತ್ತು. ಇವಾಗ ಸ್ವಲ್ಪ ಹಾಕ್ತೀನಿ. ಚಿಲ್ಲಿ ಪೌಡರ್ ಆದಮೇಲೆ ಚಿಕನ್ ಮಸಾಲ ಇದೆ, ಚಿಕನ್ ಮಸಾಲ ಹಾಕ್ತೀನಿ. ಏನೋ ಹಾಕೋದು, ಸುಮ್ಮನೆ ತಿನ್ನೋದು. ಟೇಸ್ಟ್ ಅಂತೂ ಕೆಳಕ್ಕೆ ಹೋಗಬಾರ್ದು, ಸುಮ್ಮನೆ ತಿಂತಿರ್ಬೇಕು. ಚಿಕನ್ ಹೊಟ್ಟೆ ಒಳಗೆ ಹೋದ್ರೆ ಸಾಕು. ಬ್ಲ್ಯಾಕ್ ಪೆಪ್ಪರ್ ಇದೆ, ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಹಾಕಬೇಕು. ಆಮೇಲೆ ಟರ್ಮರಿಕ್ ಪೌಡ್ರು ಸ್ವಲ್ಪ ಹಾಕಬೇಕು.
ಮುಸ್ರಾಕಾಯ್ತು. ಇವಾಗ ನಿಂಬೆಹಣ್ಣು ಹಿಂಗ್ತೀನಿ. ಮನೇಲಿ ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ, ಇವಾಗ ನೋಡಿ ಮಾಡಬೇಕಾಯ್ತು. ಸುಮ್ಮನೆ ಬಾಡಿ ಬರಲ್ಲ, ಎಲ್ಲ ಮಾಡ್ಕೊಂಡು ತಿಂದರೆ ಬರುತ್ತೆ. ಇವಾಗ ಹಾಕ್ತಿದ್ದೀನಿ ತಗೋಕೆ. ಫ್ರೈ ಆಯ್ತು. ಇವಾಗ ಈ ಬಾಣಲಿಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಇಲ್ಲಿರೋ ಚಿಕನ್ನ ಅಲ್ಲಿಗೆ ಹಾಕಬೇಕು. ಫಸ್ಟು ಎಣ್ಣೆ ಹಾಕಬೇಕು. ಇಲ್ಲಿಗೆ ಬಾಣಲಿಗೆ ಎಣ್ಣೆ ಹಾಕಾಯ್ತು. ಇಲ್ಲಿರೋ ಫಸ್ಟ್ ಯಾವ್ದು ಹಾಕಬೇಕು ಅನ್ನೋದೇ ಗೊತ್ತಿಲ್ಲ, ಯಾವುದೋ ಒಂದು ಹಾಕ್ಬಿಡೋಣ. ಯಾವ್ದು ಹಾಕೋಣ? ಫಸ್ಟು ಕ್ಯಾಪ್ಸಿಕಮ್ ಹಾಕೋಣ. ಇಲ್ಲಿರೋ ಈರುಳ್ಳಿನ ಹಾಕೋಣ. ಸ್ವಲ್ಪ ಫ್ರೈ ಆಗಲಿ ಇದು. ಆಮೇಲೆ ಇಲ್ಲಿರೋ ಚಿಕನ್ ಅಲ್ಲಿಗೆ ಹಾಕಬೇಕು. ಫ್ರೈ ಆಯಿತು. ಚಿಕನ್ ಹಾಕ್ತಿದ್ದೀನಿ. ರೆಡಿ ಆಯಿತು. ಇವಾಗ ತಿನ್ನಬೇಕು. ಈ ತಟ್ಟೆಯಲ್ಲೇ ತಿಂತೀನಿ, ಮತ್ತೆ ನನಗೆ ಇನ್ನೊಂದು ತಟ್ಟೆಯೆಲ್ಲ ತೊಳೆಯೋಕ್ಕಾಗಲ್ಲ, ಸಾಕಾಗಿ ಹೋಗುತ್ತೆ. ಹಾಗಾಗಿ ಈ ತಟ್ಟೆಗೆ ರೈಸ್ ಇದೆ, ರೈಸ್ ಹಾಕೊಂಡು ತಿಂತೀನಿ. ರೆಡಿ ಆಯಿತು ಮೀಲು. ಇವಾಗ ತಿನ್ನಬೇಕು. ಇವತ್ತು ಫ್ರೆಂಡ್ ಮನೆಗೆ ಹೋಗಿ ಮನಿಕಬೇಕು. ಕರಿತವನೆ ಪಾಪ, ಯಾಕೋ ಭಯ ಅಂತವನಿಗೆ ಒಬ್ಬನೇ ಮನೆ ಕಳೋಕ್ಕೆ. ಹಂಗಾಗಿ ಸುಮ್ಮನೆ ತಮಾಷೆ ಹೇಳಿದ್ದು, ಕರಿತವನೆ, ಹಂಗಾಗಿ ಹೋಗ್ತಿದ್ದೀನಿ. ಇವಾಗ ಬಂದೆ ಫ್ರೆಂಡ್ ಮನೆಗೆ. ಇವಾಗ ಹೋಗಿ ಮನಿಕಬೇಕು. ಅವನೇನು ಮಾಡ್ತಾವನೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದು ಇದೇ ಓದಿಯೋ ಡೋರ್ ತೆಗಿಯೋಕ್ಕೂ ನಾಚ್ಕೊಂತೀಯಲ್ಲೋ. ರೂಮಲ್ಲಿ ವೀಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ, ಒಳ್ಳೆ ನಾಚ್ಕೊಂತಾನೆ. ಅವನ ಮೇಲೆ ತೋರಿಸ್ಬಿಡ್ತೀನಿ ಅಂತ, ಹಾಗಾಗಿ ಅಲ್ಲಿ ಮಾಡೋಕ್ಕಾಗಿಲ್ಲ. ಇವಾಗ ಹೋಗಿ ಮಲಿಕಬೇಕು. ಸಖತ್ ನಿದ್ದೆ ಬರ್ತಾಯಿದೆ. ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಹಾಗೆ ನನ್ನ ಲಾಗ್ ನೋಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್, ಗುಡ್ ನೈಟ್.